Violence, violence, violence. I don't like it. I avoid. But violence likes me. I can't avoid. ಈ ಫೇಮಸ್ KGF ಡೈಲಾಗ್ ಯಾರಿಗೆ ಸೂಟ್ ಆಗುತ್ತೋ ಇಲ್ವೋ, ಖಂಡಿತವಾಗ್ಲೂ ಈ ವ್ಯಕ್ತಿಗೆ ಸೂಟ್ ಆಗುತ್ತೆ. ಹೆಸರು ಇಬ್ರಾಹಿಂ ಟ್ರವರೆ. ಆಫ್ರಿಕಾ ಖಂಡದಲ್ಲಿ ಪುಟ್ಟ ದೇಶ ಹೊಂದಿದೆ, ಬುರ್ಕಿನಾ ಫಾಸೋ ಅಂಥೇಳಿ. 2022ರಲ್ಲಿ ಆ ದೇಶದ ಪ್ರೆಸಿಡೆಂಟ್ ಆಗ್ತಾರೆ. ಪ್ರೆಸಿಡೆಂಟ್ ಆದ ಬರೀ 3 ವರ್ಷದೊಳಗೆ ಸುಮಾರು 22 ಬಾರಿ ಅವ್ರ ಮೇಲೆ ಕೊಲೆ ಯತ್ನ ನಡೆಯುತ್ತೆ. ಒಂದೊಂದು ಸಲ ಆ ಕೊಲೆ ಯತ್ನದಿಂದ ಪಾರಾಗಬೇಕಾದ್ರೆ ಆ ಊರಿನ ಜನಗಳು ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. 2014ರಲ್ಲಿ ಮೋಡಿ ಅಲೆ ಹೇಗೆ ಇಡೀ ಜಗತ್ತನ್ನೇ ಬೆರಗೊಳಿಸ್ತು, ಅದೇ ರೀತಿ ಈ ವ್ಯಕ್ತಿ ಮಾಡಿದ ಸಾಧನೆ ಬಗ್ಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು. ಅದರಲ್ಲೂ ವಿಶೇಷವಾಗಿ 2023ರಲ್ಲಿ ರಷ್ಯಾ ಆಫ್ರಿಕಾ ಸಮಿಟ್ ಒಂದು ನಡೆಯುತ್ತೆ. ಅವ್ರು ಕೊಟ್ಟ ಸ್ಪೀಚನ್ನು ಕೇಳಿ ಇಡೀ ಜಗತ್ತೇ ಬೆರಗೊಳ್ಳುತ್ತೆ, ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್. ಇಡೀ ಆಫ್ರಿಕಾ ಖಂಡಕ್ಕೆ ಒಂದು ಧ್ವನಿ ಇದ್ದು, ಆ ಧ್ವನಿ ಬಂದು ವೆಸ್ಟರ್ನ್ ಮಾಧ್ಯಮದ ಶೋಷಣೆ ಮತ್ತು ಸುಳ್ಳು ನ್ಯೂಸ್ನ ವಿರೋಧಿಸಿದ್ರೆ ಯಾವ ರೀತಿ ಒಂದು ಧ್ವನಿ ಇರುತ್ತೋ ಆ ರೀತಿ ಇರುತ್ತೆ ಅವ್ರದ್ದು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಸಿಂಹದ ಗರ್ಜನೆ ರೀತಿಯಲ್ಲಿ ಇರುತ್ತೆ. I am Ibrahim Traore and today I'm pulling off your masks. ಸ್ನೇಹಿತರೆ, ಈಗ ನೀವು ಕೇಳ್ಬೋದು, ಸ್ವತಃ ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅವರು ಈ ಇಬ್ರಾಹಿಂ ಟ್ರವರೆಗೆ ಇಷ್ಟು ಪ್ರಾಮುಖ್ಯತೆ ಯಾಕೆ ಕೊಡ್ತಿದ್ದಾರೆ ಅಂತ. ಈ ಇಬ್ರಾಹಿಂ ಟ್ರವರೆ ಅವರು ವಿರೋಧಿಸ್ತಿರುವ ವೆಸ್ಟರ್ನ್ ಕಂಟ್ರೀಸು ಮತ್ತು ಪುಟಿನ್ ಅವರು ವಿರೋಧಿಸ್ತಿರುವ ನೇಟೋ ದೇಶಗಳು ಎರಡೂ ಒಂದೇ ಸ್ನೇಹಿತರೆ. ಇನ್ನೂ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ ಭೌಗೋಳಿಕ ರಾಜಕೀಯದಲ್ಲಿ ಒಂದೇ ನಿಯಮ ಸ್ನೇಹಿತರೆ, ನನ್ನ ಶತ್ರುವಿನ ಶತ್ರು ನನಗೆ ಸ್ನೇಹಿತ ಆಗ್ತಾನೆ. ಎಲ್ಲಕ್ಕಿಂತ ಮೊದಲನೇದಾಗಿ ಇಬ್ರಾಹಿಂ ಟ್ರವರೆ ಅವ್ರಿಗೆ ಯಾಕೆ ವೆಸ್ಟರ್ನ್ ದೇಶಗಳ ಮೇಲೆ ಇಷ್ಟು ದ್ವೇಷ ಇರುತ್ತೆ, ಅದರಲ್ಲೂ ವಿಶೇಷವಾಗಿ ಫ್ರಾನ್ಸ್ ಮೇಲೆ ಯಾಕೆ ಇಷ್ಟು ದ್ವೇಷ, ಈ ಚಿಕ್ಕ ವಯಸ್ಸಲ್ಲಿ ಇವರು ಹೇಗೆ ಪ್ರೆಸಿಡೆಂಟ್ ಆಗ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಸಿಗಬೇಕಂದ್ರೆ ನಮಗೆ ಬುರ್ಕಿನಾ ಫಾಸೋ ದೇಶದ ಇತಿಹಾಸದ ಬಗ್ಗೆ ಸ್ವಲ್ಪನಾದರೂ ತಿಳುವಳಿಕೆ ಇರಬೇಕು ಸ್ನೇಹಿತರೆ. ಬುರ್ಕಿನಾ ಫಾಸೋ ವೆಸ್ಟರ್ನ್ ಆಫ್ರಿಕಾದ ಒಂದು ಪುಟ್ಟ ದೇಶ. ಖನಿಜ ನಿಕ್ಷೇಪಗಳು ಇಲ್ಲಿ ಹೇರಾಳವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಗೋಲ್ಡ್ ಮತ್ತು ಮ್ಯಾಂಗನೀಸ್ ಡೆಪಾಸಿಟ್ಸ್ ಇಲ್ಲಿ ತುಂಬಾ ಸಿಗುತ್ತೆ. ನಮ್ಮ ಭಾರತ ದೇಶನ ಹೇಗೆ ಬ್ರಿಟಿಷ್ ಅವರು ಕಾಲನಿ ಮಾಡಿದ್ರು, ಅದೇ ರೀತಿ ಬುರ್ಕಿನಾ ಫಾಸೋನ ಫ್ರಾನ್ಸ್ ಅವರು ಕಾಲನಿ ಮಾಡಿದರು. ಆಗಸ್ಟ್ 5, 1960ರಂದು ಫ್ರೆಂಚ್ ಆಡಳಿತದಿಂದ ಬುರ್ಕಿನಾ ಫಾಸೋಗೆ ಸ್ವಾತಂತ್ರ್ಯ ಸಿಗುತ್ತೆ. ಮೌರಿಸ್ ಎಮಿಯೋಗ ಬುರ್ಕಿನಾ ಫಾಸೋದ ಫಸ್ಟ್ ಪ್ರೆಸಿಡೆಂಟ್ ಆಗ್ತಾರೆ. ಎಲ್ಲ ಆಫ್ರಿಕಾ ದೇಶದ ಹಣೆ ಬರೋ ಥರ ಬುರ್ಕಿನಾ ಫಾಸೋದಲ್ಲೂ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಇಸ್ಲಾಮಿಸ್ಟ್ ಜಿಹಾದಿ ಸಂಘಗಳು ಇರ್ತವೆ. ಫ್ರಾನ್ಸ್ ಮತ್ತು ಹಲವು ವೆಸ್ಟರ್ನ್ ಕಂಟ್ರೀಸ್ ಈ ರಾಜಕೀಯ ಅಸ್ಥಿರತೆನ ಸರಿಯಾಗಿ ಅರ್ಥ ಮಾಡ್ಕೊತಾರೆ. ಬುರ್ಕಿನಾ ಫಾಸೋದಲ್ಲಿ ಸಿಗುವ ಗೋಲ್ಡ್ ಮತ್ತು ಮ್ಯಾಂಗನೀಸ್ನ ಮೈನಿಂಗ್ ಮಾಡುವ ಮೊನೋಪೊಲಿ ಅವ್ರದ್ದಾಗಿರುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬುರ್ಕಿನಾ ಫಾಸೋದಲ್ಲಿರುವ ಗೋಲ್ಡ್ ಮೇಲೆ ಫ್ರಾನ್ಸ್ಗೆ ಮಾತ್ರ ಅಧಿಕಾರ ಇರುತ್ತೆ. ಅದೇ ಊರಿನ ಜನರಿಗೆ ಯಾವುದೇ ರೀತಿ ಅಧಿಕಾರ ಇರಲ್ಲ. ಇಷ್ಟು ಖನಿಜ ನಿಕ್ಷೇಪ ಹೊಂದಿರುವ ಬುರ್ಕಿನಾ ಫಾಸೋ ಇನ್ನು ಸಂಪೂರ್ಣ ಬಡತನದಲ್ಲೇ ಇದೆ. ಆದರೆ ಅದರಿಂದ ಮೈನಿಂಗ್ ಲೈಸೆನ್ಸ್ ಮಾತ್ರ ಪಡೆದಿರುವ ಫ್ರಾನ್ಸ್ ಇನ್ನೂ ಶ್ರೀಮಂತ ಆಗ್ತಾನೇ ಹೋಗ್ತಿದೆ. ಇದನ್ನು ಇನ್ನೂ ಸಿಂಪಲ್ ಆಗಿ ಡಾಲಿ ಭಾಷೆಯಲ್ಲಿ ಹೇಳಬೇಕಂದ್ರೆ, ಹೆಸರು ನಿಮ್ಮದು, ಬಸರು ನಮ್ಮದು. ಸ್ನೇಹಿತರೆ, ಈಗ ನೀವು ಕೇಳ್ಬೋದು, ಇಷ್ಟು ದೌರ್ಜನ್ಯ ಮಾಡ್ತಿರುವ ಫ್ರಾನ್ಸ್ ಮೇಲೆ ಯಾರು ತಿರುಗೇ ಬೀಳಿಲ್ವಾ, ಅವರನ್ನು ಯಾರು ವಿರೋಧಿಸಲ್ವಾ ಅಂತ. ಈಗ ಹೇಗೆ ವೆಸ್ಟರ್ನ್ ದೇಶಗಳಿಗೆ ಇಬ್ರಾಹಿಂ ಟ್ರವರೆ ಒಂದು ಸಿಂಹ ಸ್ವಪ್ನರಾಗಿದ್ದಾರೋ, ಅದೇ ರೀತಿ 1983ರಲ್ಲಿ ಥಾಮಸ್ ಸಂಕಾರ ಅನ್ನೋರು ಬರ್ತಾರೆ. ಪ್ಯಾನ್ ಆಫ್ರಿಕನಿಸ್ಟ್ ರೆವಲ್ಯೂಷನರಿ ಗ್ರೂಪ್ ಸೇನೆಯ ಅಧ್ಯಕ್ಷರಾಗಿರ್ತಾರೆ ಥಾಮಸ್ ಸಂಕಾರ. ಬುರ್ಕಿನಾ ಫಾಸೋದ ಜನರು ಥಾಮಸ್ ಸಂಕಾರನ ಊರಿನ ಚೆಗ್ವಾರ ಅಂತಲೂ ಕರೀತಿದ್ರು. ಜೀನ್ ಬ್ಯಾಪ್ಟಿಸ್ಟ್ ಔಡ್ರೇಗ 1983ರಲ್ಲಿ ಆ ಊರಿನ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸ್ವಂತ ಜನರ ಕ್ಷೇಮದ ಬಗ್ಗೆ ಮರೆತು ಫ್ರಾನ್ಸ್ ಜೊತೆ ಕೈ ಹಿಡಿದ ಒಂದು ಕರಪ್ಟ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇದನ್ನು ವಿರೋಧಿಸಿದ ಥಾಮಸ್ ಸಂಕಾರ ಅವ್ರ ಕ್ಲೋಸ್ ಫ್ರೆಂಡ್ ಬ್ಲೇಸ್ ಕಂಪೋರೆ ಅವರು ಬುರ್ಕಿನಾ ಫಾಸೋ ಆರ್ಮಿ ಕಮಾಂಡರ್ ಆಗಿರ್ತಾರೆ. ಕಂಪೋರೆ ಮತ್ತು ಲಿಬಿಯಾ ದೇಶದ ಸಹಾಯ ಪಡೆದು ಜೀನ್ ಬ್ಯಾಪ್ಟಿಸ್ಟ್ ಅವ್ರ ಮೇಲೆ ಥಾಮಸ್ ಸಂಕಾರ ಒಂದು ಮಿಲಿಟ್ರಿ ಕೂ ತರ್ತಾರೆ. ಆ ಮಿಲಿಟ್ರಿ ಕೂ ಫಲಿತಾಂಶವಾಗಿ ಥಾಮಸ್ ಸಂಕಾರ ಜೀನ್ ಬ್ಯಾಪ್ಟಿಸ್ಟ್ ಆ ಪ್ರೈಮ್ ಮಿನಿಸ್ಟರ್ನ ಊರಿಂದನೇ ಓಡಿಸ್ತಾರೆ. 4 ಆಗಸ್ಟ್ 1983ರಲ್ಲಿ ಥಾಮಸ್ ಸಂಕಾರ ಅವರು ಬುರ್ಕಿನಾ ಫಾಸೋದ ಹೊಸ ಪ್ರೈಮ್ ಮಿನಿಸ್ಟರೂ ಆಗ್ತಾರೆ. ಥಾಮಸ್ ಸಂಕಾರ ಅವರು ಅಧಿಕಾರಕ್ಕೆ ಬಂದ ಮೇಲೆ ಆ ದೇಶದ ಅಭಿವೃದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನು ತರ್ತಾರೆ. ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ 2 ಸಲನಾದ ಊಟ ಇರಬೇಕು ಮತ್ತು ಅಟ್ಲೀಸ್ಟ್ 5 ಲೀಟರ್ ಕುಡಿಲಿಕ್ಕೆ ನೀರು ಇರಬೇಕು ಅಂತ.
ಬುರ್ಕಿನಾ ಫಾಸೋದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಆಗಲೇಬೇಕು, ಆದರೆ ಅದು ಬೇರೆಯವರ ದುಡ್ಡಲ್ಲಾಗಿರಬಾರ್ದು. ಅದರಲ್ಲೂ ವಿಶೇಷವಾಗಿ ಫ್ರಾನ್ಸ್ ಮತ್ತು IMFನಿಂದ ನಾವು ನಿಧಿ ಪಡಿಲೇಬಾರ್ದು ಅನ್ನೋದರಲ್ಲಿ ಖಂಡಿತರಾಗಿರ್ತಾರೆ. ಇದ್ರ ಜೊತೆ ಕ್ಷಾಮಕ ತಡೆಗಟ್ಟುವಿಕೆ, ಕೃಷಿ ವಿಸ್ತರಣೆ, ಭೂ ಸುಧಾರಣೆ, ಸಾಕ್ಷರತೆ ಅಂತ ಹಲವಾರು ಯೋಜನೆಗಳು ತರ್ತಾರೆ. ಫ್ರಾನ್ಸ್ ದೇಶದ ಗೋಲ್ಡ್ ಮೈನಿಂಗ್ ಮೊನೋಪಲಿನ ಅಲ್ಲೇ ಸ್ಥಗಿತಗೊಳಿಸ್ತಾರೆ. ಒಂದು ದೂರದೃಷ್ಟಿ ಇರುವ ನಾಯಕ ದೇಶದ ಅಭಿವೃದ್ಧಿಗೋಸ್ಕರ ಏನೇನು ಯೋಜನೆಗಳು ತರಬೇಕೋ ಎಲ್ಲ ಯೋಜನೆ ತರ್ತಾರೆ. ಸಂಕಾರ ಅವರ ಆಡಳಿತದಲ್ಲಿ ಬುರ್ಕಿನಾ ಫಾಸೋ ಅಭಿವೃದ್ಧಿಯ ಹಾದಿಗೆ ಹೋಗ್ತಿತ್ತು. ಆದರೆ ಅದು ತುಂಬ ದಿನ ಇರಲಿಲ್ಲ ಸ್ನೇಹಿತರೆ. ನಾನು ನಿಮಗೆ ಮೊದಲೇ ತಿಳಿಸಿದ ಹಾಗೆ ಎಲ್ಲ ಆಫ್ರಿಕಾ ದೇಶದ ಹಣೆಬರನೂ ಅಷ್ಟೇ ಸ್ನೇಹಿತರೆ. ಯಾವುದೋ ಒಂದು ರೀತಿ ವೆಸ್ಟರ್ನ್ ದೇಶಗಳ ಕೈಗೊಂಬೆಯಾಗಿ ಯಾರಾದೊಬ್ರು ಇರ್ತಾರೆ. ಇಲ್ಲೂ ಆ ಥರ ಒಬ್ರು ಇದ್ದಾರೆ, ಬೇರೆ ಯಾರಿಲ್ಲ ಸ್ನೇಹಿತರೆ. ಯಾವ ಸ್ನೇಹಿತ ಥಾಮಸ್ ಸಂಕಾರ ಅವರು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾರೋ ಇವತ್ತು ಅವನೇ ಅವ್ರ ಕುತ್ತಿಗೆನೂ ಕುಯ್ತಾನೆ. ಫ್ರಾನ್ಸ್ ದೇಶದ ಮಾತು ಕೇಳಿ. ಹೌದು ಸ್ನೇಹಿತರೆ, ಬ್ಲೇಸ್ ಕಂಪೇರ್ ಅವರು ಅಕ್ಟೋಬರ್ 15, 1987ರಲ್ಲಿ ಒಂದು ಮಿಲಿಟ್ರಿ ಕೂತು ತರ್ತಾರೆ ಸಂಕಾರ ಅವ್ರ ಮೇಲೆ. ಅದೇ ದಿನಾನೇ ಸಂಕಾರ ಅವ್ರನ್ನ ಕೊಲೆನೂ ಮಾಡ್ತಾರೆ. ಬುರ್ಕಿನಾ ಫಾಸೋ ಅಭಿವೃದ್ಧಿಯ ದಾರಿ ಹಿಡಿದು ಹೋಗ್ತಿದ್ದ ಪ್ರಯಾಣ ಅಲ್ಲಿಗೆ ಮುಕ್ತಾಯನೂ ಆಗುತ್ತೆ ಸ್ನೇಹಿತರೆ. 1987ರಿಂದ 2014 ತನಕ ಬ್ಲೇಸ್ ಕಂಪೇರನ್ನೇ ಅಧ್ಯಕ್ಷರಾಗಿರ್ತಾರೆ ಸ್ನೇಹಿತರೆ. ಈ ದೇಶದ್ರೋಹಿ ಬಗ್ಗೆ ತಿಳ್ಕೊಳಕ್ಕೂ ಬೇರೆ ಏನೂ ಇಲ್ಲ ಸ್ನೇಹಿತರೆ. ನಾವು ಇನ್ನು ನಮ್ಮ ವಿಡಿಯೋದ ಹೀರೋ ಇಬ್ರಾಹಿಂ ಟ್ರವರೆ ಕಡೆ ಹೋಗೋಣ. ಒಬ್ಬ ದೇಶದ ನಾಯಕನ ಸಾವಿನಿಂದ ಇನ್ನೊಬ್ಬ ನಾಯಕ ಹುಡ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿ ಥಾಮಸ್ ಸಂಕಾರ ಅವರು ನಿಧನರಾದ 6ನೇ ವರ್ಷನೇ ಇಬ್ರಾಹಿಂ ಟ್ರವರ್ ಹುಡ್ತಾರೆ. ಬುರ್ಕಿನಾ ಫಾಸೋ ದೃಷ್ಟಿಯಲ್ಲಿ ಟ್ರವರೆನ ಸಂಕರಾದ ಮರುರೂಪ ಅಂತಲೇ ನೋಡ್ತಾರೆ. ಇಬ್ರಾಹಿಂ ಟ್ರವರೆ 14 ಮಾರ್ಚ್ 1988ರಲ್ಲಿ ಬೋಂಡುಕ ಎನ್ನುವ ಒಂದು ಚಿಕ್ಕ ಊರಲ್ಲಿ ಜನಿಸ್ತಾರೆ. ಟ್ರವರೆ ಅವರು ಪ್ರೈಮರಿ ಎಜುಕೇಷನ್ ಅಲ್ಲೇ ಮುಗಿಸ್ತಾರೆ. 2006ರಲ್ಲಿ ಜಿಯಾಲಜಿ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ಯೂನಿವರ್ಸಿಟಿ ಆಫ್ ಔಗುಡೋಗಿಗೆ ಬರ್ತಾರೆ. ಜಿಯಾಲಜಿನ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನಲ್ಲಿ ಕಂಪ್ಲೀಟು ಮಾಡ್ತಾರೆ. ಮಾರ್ಕ್ಸಿಸ್ಟ್ ಸಿದ್ಧಾಂತ ಮೇಲೆ ಆಸಕ್ತರಾದ ಟ್ರವರೆ 2009ರಲ್ಲಿ ಬುರ್ಕಿನಾ ಫಾಸೋ ಆರ್ಮಿಯಲ್ಲಿ ಸೇರ್ತಾರೆ. ಇಬ್ರಾಹಿಂ ಟ್ರವರೆ ಅವರು ಮೊರೊಕೋದಲ್ಲಿ ಆ್ಯಂಟಿ ಏರ್ಕ್ರಾಫ್ಟ್ ಟ್ರೈನಿಂಗ್ ಪಡೀತಾರೆ. 2018ರಲ್ಲಿ ಮಾಲಿಯಲ್ಲಿ ನಡೆಯುವ ಯುದ್ಧಕ್ಕೆ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ನ ಪರವಾಗಿ ಭಾಗಿನೂ ಆಗ್ತಾರೆ. ಅದಾದ 6ನೇ ವರ್ಷನೇ 2019ರಲ್ಲಿ ಬುರ್ಕಿನಾ ಫಾಸೋಗೆ ವಾಪಸ್ ಬರ್ತಾರೆ. ಅಲ್ ಖೈದಾ ಮತ್ತು ISIS ಜಿಹಾದಿ ಗ್ರೂಪ್ನ ಮಟ್ಟ ಹಾಕಲು ಅವ್ರನ್ನ ಜೀಬೋ ಎನ್ನುವ ಪ್ರಾಂತ್ಯಕ್ಕೆ ಕಳಿಸ್ತಾರೆ. 2020ರಲ್ಲಿ ಟ್ರವರೆ ಅವರು ಕ್ಯಾಪ್ಟನೂ ಆಗ್ತಾರೆ. ಕ್ಯಾಪ್ಟನ್ ಆದ ಬರೀ 2 ವರ್ಷದಲ್ಲಿ ಇವರು ಹೇಗೆ ಆ ದೇಶದ ಪ್ರೆಸಿಡೆಂಟೇ ಆಗ್ತಾರೆ. ಪ್ರೆಸಿಡೆಂಟ್ ಆದ ನಂತರ ಇವರು ತಂದ ಯೋಜನೆಗಳಾದರೂ ಏನು? ಇವರು ಮಾನಸಿಕ ಗುರುವಾಗಿ ನೆನೆಸ್ಕೊಂಡಿದ್ದ ಥಾಮಸ್ ಸಂಕಾರ ಅವರು ಕರೆದೊಯ್ದ ಅಭಿವೃದ್ಧಿ ದಾರಿಗೆ ಈಗ ಬುರ್ಕಿನಾ ಫಾಸೋ ಹೋಗ್ತಿದೆಯಾ? ಇಲ್ಲಾಂದರೆ ವೆಸ್ಟರ್ನ್ ಮೀಡಿಯಾ ಹೇಳತ್ತರ ಇವರು ಇನ್ನೊಂದು ಆಫ್ರಿಕನ್ ಡಿಕ್ಟೇಟರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ 2ನೇ ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ನೀವು ಇಷ್ಟು ದೂರ ಬಂದಿದ್ದೀರಾ ಅಂದರೆ ನಿಮ್ಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತಲೇ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.